ಇಳಕಲ್ ತಾಲೂಕಿನ ಅಮ್ಮಿನಗಡ ಸಮೀಪದ ಸುಳೆಬಾವಿ ಗ್ರಾಮದ ನಾಗರಾಜ್ ಕತ್ತಿ ಮೃತ ಯೋಧ. ರಜೆಗೆಂದು ಸ್ವಗ್ರಾಮಕ್ಕೆ ಮರಳಿದ್ದ ನಾಗರಾಜ್ ಕತ್ತಿ ಎಂಬ ಯೋಧ ಸಾಯಂಕಾಲ ಸ್ನೇಹಿತರೊಂದಿಗೆ ವಾಯುವಿಹಾರಕ್ಕೆ ಎಂದು ತೆರಳಿದ್ದ ಸಂದರ್ಭದಲ್ಲಿ ಕುಣಿಬೆಂಚಿ ಕ್ರಾಸ್ ಬಳಿ ನಡೆದ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ನಾಗರಾಜ್ ಭಾರತೀಯ ವಾಯುಸೇನೆ ಇಂಡಿಯಾ ಏರ್ಫೋರ್ಸ್ ರಾಜಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಕಳೆದ 6 ವರ್ಷಗಳ ಹಿಂದೆ ನೇಮಕಾತಿ ಹೊಂದಿದ್ದನೆಂದು ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಅಮೀನ್ಗಢ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು ತಿಳಿದು ಬಂದಿದೆ. पेट्रोल ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಅವರು 54ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಾರಟಗಿ ತಾಲೂಕಿನ ಯಡ್ಡೋಣಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನುಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವರ ಸುಪುತ್ರ ಕಿರಣ್ ಕುಮಾರ್ ತಂಗಡಗಿ, ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮದ ಶಿವರಾಜ್ ತಂಗಡಗಿ ಅಭಿಮಾನಿ ಬಳಗದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಚಿವರು ಆಗಿರ್ತಕ್ಕಂಥ 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ಹಂಚಲಿಕ್ಕೆ ಒಂದು ವಿದ್ಯಾರ್ಥಿಗೆ ಅನುಕೂಲ ಆಗಲಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಲಿ, ಒಳ್ಳೆಯ ರೀತಿಯಿಂದ ಮಾರ್ಗವಾಗಿ ನಡಲಿ ಅಂತ ಹೇಳಿ ಇವತ್ತಿನ ದಿನ ಪೆನ್ನು ಮತ್ತು ಅಂಕಿ ನೋಟ್ಬುಕ್ಗಳನ್ನು ವಿತರಿಸಲಿಕ್ಕೆ ಈ ಒಂದು ಕಾಳಜಿ ವಹಿಸಿ ರಜೆ ಇದ್ರೂ ಕೂಡ ಶಾಲೆಗೆ ಆಗಮಿಸಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಕೃಷ್ಣರಾಜು ಎಲ್ಲರೂ ಕೂಡ ನಮ್ಮ ಸದಸ್ಯರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಆಗಮಿಸಿದಂಥ ನಮ್ಮ ಊರಿನ ಗಣ್ಯರಾದಂಥ ಅಯ್ಯಪ್ಪಣ್ಣವರಿರ್ಬೋದು ಮತ್ತು ಶರಣಪ್ಪ ಸುಬ್ಬಣ್ಣವರು ಇರ್ಬೋದು, ಗ್ರಾಮ ಪಂಚಾಯತಿಯ ಸದಸ್ಯರಿರ್ಬೋದು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶಿರೂರ ವೀರಭದ್ರಪ್ಪ ವೃತ್ತದಲ್ಲಿ ಭಾನುವಾರ ರಾತ್ರಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಯೋಜಿಸಿದ್ದ ವಿಜಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಕ್ಷದ ಮುಖಂಡ ಮಂಜುನಾಥ್ ನಾಡಗೌಡ್ ಮಾತನಾಡುತ್ತಾ, ಇಡೀ ವಿಶ್ವಕ್ಕೆ ಮಾದರಿಯಾದ ನರೇಂದ್ರ ಮೋದಿ ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಅಲಂಕರಿಸಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ಮಂಡಳ ಅಧ್ಯಕ್ಷ ಮಾರುತಿ ಗಾಂವ್ಕರ್ ಮಾತನಾಡುತ್ತಾ, ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ದೇಶ ಅತ್ಯಂತ ಅಭಿವೃದ್ಧಿ ಪಥದತ್ತ ಸಾಗಿದ್ದು ಇಡೀ ವಿಶ್ವವೇ ಭಾರತ ದೇಶವನ್ನ ತಿರುಗಿ ನೋಡುವಂತೆ ಮಾಡಿದ್ದರು. ಇಂದು ಪುನಃ ಸತತ 3ನೇ ಬಾರಿ ಅಧಿಕಾರ ಸ್ವೀಕರಿಸುತ್ತಿರುವುದು ದೇಶದ ಸರ್ವತೋಮುಖ ಏಳಿಗೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು.
ವಿಜಯೋತ್ಸವ ವೇಳೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕನೂರು. ಜನತಾ ಪಾರ್ಟಿ ಇಂದ ಕುಕನೂರು ತಾಲೂಕದ ಮಟ್ಟದ ಎಲ್ಲ ಯುವಕರ ವತಿಯಿಂದ ಇವತ್ತು ವಿಶ್ವಕಂಡ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಎಲ್ಲ ಕುಕನೂರು ನಗರದ ಎಲ್ಲ ಯುವಕ ಮಿತ್ರರು, ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು, ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶ. ಇವತ್ತು 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ 100ರ ಅಂಕಿಯನ್ನು ದಾಟಲಾರ್ದೇ ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸತತವಾಗಿ 5-10 ವರ್ಷಗಳನ್ನು ಅವಧಿಯನ್ನು ಪೂರೈಸಿ 15ನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮಾಡಿ ಇವತ್ತು ಪ್ರಮಾಣ ವಚನ ಸ್ವೀಕರಣೆ ಮಾಡುತ್ತಿದ್ದಾರೆ. ಇಂಥ ಒಂದು ಶುಭ ಸಂದರ್ಭದೊಳಗೆ ಒಂದು ದುಃಖದ ಸಂಗತಿ ಕೂಡ ಇದೆ. ಇವತ್ತು ನಮ್ಮ ಒಂದು ಕೊಪ್ಪಳ ಜಿಲ್ಲೆಯೊಳಗೆ ನಮ್ಮ ಬಿಜೆಪಿ ಸಂಸದರಿದ್ರಪ್ಪ ಅಂದರೆ ಈ ಒಂದು ಸಂತೋಷ ಇನ್ನೂ ಇಮ್ಮಡಿ ಆಗ್ತಿತ್ತು ಅಂತಕ್ಕಂಥ ಒಂದು ಭಾವನೆ. ನೆವರ್ದಲೆಸ್ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಯಾರೋ ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಬಲಾಢ್ಯ ಸರ್ಕಾರ ಅಂತ ಹೇಳಿ 136 ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ಸರ್ಕಾರ ಇದ್ದಾಗಲೂ ಸಹ ಯಲಬುರ್ಗಾ ಕ್ಷೇತ್ರದೊಳಗೆ ನಾವು ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು ಕೇವಲ 2500 ಮಾತ್ರ. ಸೊ ಹೀಗಾಗಿ ಇನ್ನು ಕೊಪ್ಪಳದೊಳಗೆ 30,000 ಅಂತರದಲ್ಲಿರ್ತಕ್ಕಂಥ ಒಂದು ಲೀಡನ್ನು ಕೇವಲ 6,000ಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕುಷ್ಟಗಿಯೊಳಗೆ ನಮಗೆ ಲೀಡ್ ಸಿಕ್ಕಿದೆ. ಕನಕಗಿರಿಯಲ್ಲೂ ಕೂಡ ಅಲ್ಪ ಮತದ ಒಂದು ಮುನ್ನಡೆಯನ್ನು ಕಾಂಗ್ರೆಸ್ನವರು ಕಾಯ್ಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ನಮ್ಮ ಹಾಲಪ್ಪ ಆಚಾರ್ಯ ಅವರ ಒಂದು ಮಾರ್ಗದರ್ಶನದೊಳಗೆ ಜಿಲ್ಲಾಧ್ಯಕ್ಷರ ಒಂದು ಅಣತಿಯಂತೆಗೆ ನಾವು ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲೂ ಕೂಡ ನಾವು ಸಂಚರಿಸಿ ನಮ್ಮ ಕಾರ್ಯಕರ್ತರನ್ನು ಮತ್ತೆ ಒಂದು ಸಂಘಟಿಸ್ತಕ್ಕಂಥ ಕೆಲಸ ಮತ್ತು ಜವಾಬ್ದಾರಿ ನಮ್ಮ ಮೇಲಿದೆ. ಅಂಥ ಒಂದು ಜವಾಬ್ದಾರಿಗೆ ಪೂರಕವಾಗಿ ಇವತ್ತು ಭಾರತದೊಳಗೆ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಸತತವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಸಂತಸ. ಕುಷ್ಟಗಿ ತಾಲೂಕಿನ ಹನುಮಸಾಗರ ಹಾಗೂ ಸುತ್ತಲಿನ ಗ್ರಾಮಗಳಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದವನನ್ನ ಪೊಲೀಸರು ಬಂಧಿಸಿದ್ದಾರೆ. ಜಹಗೀರ್ ಗುಡದೂರ್ ಗ್ರಾಮಗಳಲ್ಲಿ ನಿಲ್ಲಿಸಿದ್ದ ಬೈಕ್ಗಳು ಇತ್ತೀಚೆಗೆ ಕಳ್ಳತನವಾಗಿದ್ದು, ಈ ಕುರಿತು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಕಳ್ಳನನ್ನ ಪತ್ತೆ ಹಚ್ಚಲಾಗಿದೆ. ವೆಂಕಟಾಪುರ ಗ್ರಾಮದ ಆಕಾಶ್ ಭಜಂತ್ರಿ ವಯಸ್ಸು 23 ನಕಲಿ ಕೀಗಳ ಸಹಾಯದಿಂದ ಬೈಕ್ಗಳನ್ನ ಕಳ್ಳತನ ಮಾಡಿ ಅವುಗಳನ್ನ ಮಾರಾಟ ಮಾಡುತ್ತಿದ್ದ. 3 ಬೈಕ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಎಲ್ಲೆಡೆ ಕೇಸರಿ ಧ್ವಜಗಳು ರಾರಾಜಿಸಿದವು. ಜೈ ಶ್ರೀರಾಮ್ ವಂದೇ ಮಾತರಂ ಎಂಬ ಘೋಷವಾಕ್ಯದೊಂದಿಗೆ ಮೋದಿಗೆ ಜೈಕಾರಗಳು ಎಲ್ಲೆಡೆ ತುಂಬಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಸಿದ್ದು ಸವದಿ ಮಾತನಾಡಿ, ಇದು ಭಾರತ ದೇಶದಲ್ಲೆಲ್ಲ ಶುಭ ದಿನದ ಸಂದರ್ಭ. ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. 2 ಆಳ್ವಿಕೆಯಲ್ಲಿ ಸರ್ಕಾರದ ಆಡಳಿತ ಕೇವಲ ಟ್ರೈಲರ್ ಆಗಿದೆ. ಪಿಕ್ಚರ್ ಅಭಿ ಬಾಕಿ ಹೈ ಎಂದು ಮುಂದಿನ ದಿನಗಳ ದಿಟ್ಟ ಆಡಳಿತದ ಮಾತುಗಳನ್ನು ಮಾರ್ಮಿಕವಾಗಿ ಹೇಳಿದರು. ಹಲವಾರು ವಿರೋಧಿ ಕುತಂತ್ರಿಗಳ ಸುಳ್ಳುಗಳ ಸರಮಾಲೆಯನ್ನೇ ಭೇದಿಸಿ ವಿಜಯ ಪತಾಕೆ ಆರಿಸಿದ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ 4 ಪಟ್ಟು ಹೆಚ್ಚು ಅಭಿವೃದ್ಧಿಯನ್ನ ನೀಡಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಮತ ನೀಡಿದ ಗೆಲ್ಲಿಸಿದ ಮತದಾರರನ್ನ ಅಭಿನಂದಿಸಿದರು. ಸುಳ್ಳುಗಳ ಮಧ್ಯೆಯೂ ಸಹಿತ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗಿದ್ದು ನಮ್ಮೆಲ್ಲರ ಸುದೈವ, ನಮ್ಮ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ದೇಶವಾಸಿಗಳಿಗೆ ಮತ್ತು ನಮ್ಮ ತೇರದಾಳ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 100 ಒಳಗೆ ಸೀಟ್ ಗೆದ್ದ ಜಿಗದಾಡ್ತಾರ. ನಾವು 240 ಕೂತವ್ರು ಇಲ್ಲಿ ಇದೀವಿ, 100 ಒಳಗೆ ಗೆದ್ದಾರ ಅವರು ಸುಳ್ಳು ಹೇಳಿ. ಅದಕ್ಕಾಗಿ ದೇಶದ ಜನ ಏನು ಭಾವಿಸ್ಕೊಂಡ್ರೆ, ಒಬ್ರು ಹೇಳ್ಯಾರ ಮನ್ನಿ 400 ಸೀಟ್ ಆಗ್ಲಿಕ್ಕೆ ಅಡ್ಡ ಹೋತ
ಅದರ 420 ಕೈಯಾಗ ಅಧಿಕಾರ ಹೋಗ್ಲಿಲ್ಲ. ಅದು ನಮ್ಮ ಸುದೈವ. 420 ಜನರ ಕಡೆ ಅಧಿಕಾರ ಹೋಗ್ಲಿಲ್ಲ, 420 ಮಂದಿ ಕಡೆ. ಇದು ಬಹಳ ಸುದೈವ. ನರೇಂದ್ರ ಮೋದಿಯವರು ಲೋಕಸಭೆ ಚುನಾವಣೆಯಲ್ಲಿ ಸತತವಾಗಿ 3ನೇ ಬಾರಿಗೆ ಜಯಗಳಿಸಿ ರವಿವಾರ ಸಂಜೆ ಸಂಸತ್ ಭವನದಲ್ಲಿ ದೇಶದ ಪ್ರಧಾನಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಾರಣ ಕುಷ್ಟಗಿ ಪಟ್ಟಣದ ಬಿಜೆಪಿ ಯುವ ಮೋರ್ಚಾ ಘಟಕದ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಪಕ್ಷದ ನಾಯಕರು ರವಿವಾರ ರಾತ್ರಿ ಪಟ್ಟಣದ ಮಾರುತಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಸಿಎಂ ಹಿರೇಮಠ್, ಉಮೇಶ್ ಯಾದವ್, ಚಂದ್ರಕಾಂತ್ ವಡಗೇರಿ, ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ, ಪ್ರಭು ಶಂಕರಗೌಡ್ ಪಾಟೀಲ್, ಅಶೋಕ್ ಬಳುಟಗಿ, ಪುರಸಭೆ ಸದಸ್ಯ ಅಂಬಣ್ಣ ಭಜಂತ್ರಿ, ಈರಣ್ಣ ಸಬರದ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಮೀನುದ್ದೀನ್ ಮುಲ್ಲಾ, ಮರಸಣ್ಣ ತಾಳದ್, ವಕೀಲರಾದ ಯಮನೂರ್ ಜೆ ಪೂಜಾರಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹೆಣ್ಣು ಮಕ್ಕಳ ನಾಯಕತ್ವ ಬೆಳವಣಿಗೆಗೆ ಹಾಗೂ ಪ್ರಶ್ನಿಸುವ ಆತ್ಮಸ್ಥೈರ್ಯ ಬಲಗೊಳಿಸಿಕೊಳ್ಳಲು ಸ್ಫೂರ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಸಹಾಯಕಾರಿಯಾಗಿದೆ ಎಂದು ಕೆಎಚ್ಪಿಟಿ ಜಿಲ್ಲಾ ಸಂಯೋಜಕಿ ಉಮಾ ಮಾದಿನಾಳ್ ಹೇಳಿದರು. ತಾಲೂಕಿನ ಇರ್ಕಲಗಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ನಾಯಕತ್ವ ಮತ್ತು ಸಂವಹನ ಕುರಿತಂತೆ ಒಂದು ದಿನದ ತರಬೇತಿಯನ್ನ ಸ್ಫೂರ್ತಿ ಕಾರ್ಯಕ್ರಮವನ್ನು ಉಮಾದೇವಿ ಉದ್ದೇಶಿಸಿ ಮಾತನಾಡುತ್ತಾ, ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಮಾಡುವ, ತಂದೆ ತಾಯಂದಿರಿಗೆ ಸ್ಪಂದಿಸುವಂತಹ ಹಾಗೂ ಕಲಿಕೆಯಲ್ಲಿ ಮುನ್ನುಗ್ಗುವ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳುವ ಅವಕಾಶವನ್ನು ಈ ತರಬೇತಿ ಕಾರ್ಯಕ್ರಮ ನೀಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 390 ಮಕ್ಕಳು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಮುತ್ತು ಬಡಿಗೇರ್ ಹಾಗೂ ಇರ್ಕಲಗಡ ವಲಯದ ಸಮುದಾಯದ ಸಂಘಟಕರು ಮತ್ತು ಬರಿಗಾಲಿನ ಆಪ್ತ ಸಮಾಲೋಚಕರು ಮತ್ತು ಬಾಯ್ಸ್ ಮೆಂಟರ್ಸ್ ಸುಗಮಕಾರರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು.